ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಅಲ್ಲ ನಾವು ಭೀಮಸಂದ್ರ ಇದೀವಿ ಹೆಂಗ್ ಬರ್ಬೇಕು ಹೇಳ್ರಿ ಈಗ ಸೀದಾ ಭೀಮಸಂದ್ರದಿಂದನ ಸೀದಾ ಇದು ಈ ಕಡೆಗೆ ಬೆಳ್ಳಾವಿ ಕಡೆ ತಿರ್ಕೊಳತ್ತೆ ಭೀಮಸಂದ್ರದಿಂದ ಹಂಸ ಬಿಡ್ತಂಗೇನ ಸೀದಾನ ಬೆತ್ಲೂರ್ ಬಾರೆ ಬಿಡ್ತಂಗೇನ ಅಲೆ ಮನೆ MSL ಐತೆ MSL ಬಿಡ್ತಂಗ ಮುಂದಕ್ಕೆ ಬುಗುಡ್ನಳ್ಳಿ ಬಿಡ್ತಂಗೇನ ಸೀದಾ ಬಂದ್ರೆ ಹಳ್ಳಿ ಮರ ಐತಿ ರೋಡ್ ಸೈಡ್ ನಾನು ಇಲ್ಲಿ ಕುಂತಿದ್ದೀನಿ ಬನ್ನಿ. ಹೌದಾ ಅವ್ರು ಕೊಡ್ತೀನಿ ನೋಡಿ ಅವ್ರ ಕೈಲಿ. ಅವ್ರ ಹೆಸರು ಹೇಳಿ, ನೀವ್ ಯಾರು? ನಾವ್ ಬರ್ತಾ ಇದೀವಿ ಅಂದ್ರೆ ನಾನು ನನ್ ಮಗಳು ಬರ್ತಾ ಇದೀವಿ. ನಾನ್ ಲಲ್ಲಿ. ಹಲೋ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೀವಿ. ಎಲ್ಲಿಗ್ ಬರ್ಬೇಕು ಅಂದ್ರೆ ನಾವು ಕೆರೇರಿ ಐತಲ್ಲ ಕೆರೇರಿ ಅಲ್ಲಿ ಕಾರಲ್ಲಿ ಇದ್ದೀವಿ. ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ನಮ್ಮ ಮಾವರ್ ಕೈ ಕೊಡ್ತೀವಿ ನೋಡಿ, ಹೇಳ್ತಾರೆ. ಕೊಡು. ಅಲ್ಲ ಮಾತಾಡ್ರಿ. ಹಲೋ ಮಾತಾಡಿ. ನಾವು ಇದ್ಯಾವ್ದೋ ಬಳ್ಳಾಪುರ ಬಿಟ್ಟು ಮುಂದೆ ಕೆರೆ ಸಿಕ್ಕತೆ. ಆ ಕೆರೇರಿ ಮೇಲೆ ಇದ್ದೀವಿ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಬಂದಿಲ್ಲ. ನನ್ನ ಎಲ್ಲ ಅವ್ರ ಈಗ ದೊಡ್ಡೇರಿ ಕೆರೆನೋ ಬಳ್ಳಾಪುರ ಕೆರೆ ಮುಂದಕ್ಕೋ ಅವ್ರ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ. ನೀವ್ ಹಿಂದಕ್ ಬರ್ರಿ, ಬಳ್ಳಾಪುರ ಹಿಂದಕ್ಕೆ. ಅಲ್ಲ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ. ನೀವು ಸರಿ ಗೊತ್ತಾಗ್ತಿಲ್ಲ. ಇಲ್ಲಿ ಬಳ್ಳಾಪುರ ಹಿಂದಕ್ ಬರ್ರಿ. ಗೊತ್ತಾಯ್ತು, ನಾವ್ ಬರ್ತೀವಿ. ಅವ್ರಿಗೆ ನಮ್ಮ ಯಜಮಾನ್ರ ಕೈ ಕೊಡಿ ಫೋನು. ಅವರೆಲ್ಲ ಆಚೆಕ್ ಹೋದ್ರಪ್ಪ. ಮಾತಾಡು. ಅಲ್ಲ ಕಣ್ರಿ, ಇಲ್ಲಿ ಅವ್ರ ಮಾವ ಬಂದಿದ್ದಾರೆ, ಬಾಮೈದ ಬಂದಿದ್ದಾನೆ, ಅವ್ರ ಮಗಳು ಹೆಂಡತಿಗಿಂತ ನೀನ್ ಯಾವನ ಆಯ್ಕಂತೀನಿ ನನ್ನ ಕೈಲಿ ಫೋನ್ ಕೊಟ್ಟವ್ರಲ್ಲ, ಕೊಡಿ ಅವ್ರಿಗೆ ಫೋನ್. ನೋಡ್ರಿ ಎಷ್ಟು ಅನ್ಬಿಟ್ಟಿನ ಮಕ್ಕಳು. ಹಲೋ, ನಮ್ಮ ಮಾವರವರು ಸಿಟ್ನಾಗ ಇದನ್ನ ಅವರು ಗುರುದೀಕ್ಷೆ ತಗೊಂಡವ್ರೆ. ಗುರುದೀಕ್ಷೆ ನನ್ನ ತಗೊಂಡ್ಲಿ, ನಿನ್ ನೆಂಡ್ರು ನನ್ನ ತಗೊಂಡ್ಲಿ, ನಮ್ಗೇನ ಬೇಕಾಗೈತೆ. ಏನ್ ಮಾಡ್ತಿದ್ಯಾ? ನಾನು ಇಲ್ಲಿ ಕಡ್ಲೆಕಾಯಿ ತಿಂತ ಕೂತಿದ್ದೀನಿ. ಊಟ ಆಯ್ತು, ಈಗ ಕಡ್ಲೆಕಾಯಿ ತಿಂತ ಇದ್ದೀನಿ. ಈಗ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಅಂತ ಇದ್ದೀನಿ ನೀನು? ಈಗ ನಮ್ಮ ಅಕ್ಕನ ಗತಿ ಹೆಂಗ? ಈಗ ನೀನು ಇದು ನನ್ನ ಮೊಬೈಲ್ಗೆ ಇದನ್ನ ಮಕ್ಕ ಬರಂಗ್ ಮಾಡ್ತೀಯ ಅಕ್ಕ. ನೀನು ಹೊಸ ಮೊಬೈಲ್ ತಗೊಂಡಿದ್ದೀನಿ, ಹೊಸ ಮೊಬೈಲ್ ನಿನ್ ಮಕ್ಕ ಬರಂಗ್ ಮಾಡ್ತೀಯ. ನೀನ್ ಹೆಂಗನ ಮಾಡ್ಕೋ, ನಾನ್ ಹೇಳ್ತಿರೋದೇ ಗೊತ್ತಾ? ಮೊಬೈಲ್ ಮಕ್ಕ ಬರಂಗ್ ಮಾಡ್ತೀಯ ಅಂತ ಹೇಳಿದ್ದು. ಮಗ ಬರಂಗ್ ಮಾಡೋಣ ಈಗ. ಹಲೋ, ವಿಡಿಯೋ ಕಾಲ್ ಮಾಡೋ ಅಕ್ಕ. ವಿಡಿಯೋ ಕಾಲ್ ಲೆಟರ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿದೀನಿ, ನಮ್ಮ ಮನೆಗೆ ಏನಕ್ಕ ಗೊತ್ತಿಲ್ಲ. ಇದು ನಾನಲ್ಲ, ಯಾವ್ದೋ ರಾಂಗ್ ನಂಬರ್ ಮಾಡಿದೀಯ. ಅರೇ, ನನ್ ಮಗಿಗ್ ಫೀಸ್ ಕಟ್ಟಕ್ ಕಾಸಿಲ್ಲ. ನೀನು ನನ್ಗೇನ ಕೆಟ್ಟ ಮಾತಾಡಿ ನೋಡಿಲ್ಲ ಮನೆಯವ್ರ ಜನ. ಮತ್ ನೋಡ್ ಚಿನ್ನು, ಮತ್ತೀಗ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ಯಾವಾಗ ಕೊಡ್ತೀಯ? ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಹೋಗ್ತೀನಿ ನೀನು. ನೀನು ನನ್ನ ಯಜಮಾನ್ ಅಲ್ವಾ ಚಿನ್ನು? ಅಲ್ಲಿ ಲಾರಿ ಡ್ರೈವರ್ ಒಂದಲ್ಲಿ ಚಿನ್ನು. ಲಾರಿ ಡ್ರೈವರ್ನ ಬಿಡಿಸ್ ಕರ್ಕೊಂಬಂದು ಯಡಿಯೂರ ಕರ್ಕೊಂಡೋಗ್ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು. ಇವತ್ತು ನಡು ರೋಡಾಗ ಬಿಟ್ಟು ಬಂದಿದ್ಯಲ್ಲ ನಮ್ಮ ಮನೆ ಬಾಡಿ. ಆಕ್ಸಿಡೆಂಟ್ ಅಲ್ಲ, ನಿನಗೆಲ್ಲ ಆಕ್ಸಿಡೆಂಟ್ ಆಗಿತ್ತ ಚಿನ್ನು? ನೋಡು, ನಿನಗೆ ಆಕ್ಸಿಡೆಂಟ್ ಆಗಿ ಯಾವತ್ತು ನಿನ್ ಕೈಯ ಕಾಲ ಮುರ್ಕೊಂತೀಯೋ ಅವತ್ತು ಇನ್ನೇನು ನಮ್ಮ ಅಪ್ಪನ ಮನೆ ಕಡೆ ಇನ್ನೊಂಚೂರು ಆಸ್ತಿ ಐತಲ್ಲ, ಅದು ಮಾರ್ಬಿಟ್ಟು ನೀನ್ ತಿಥಿ ಮಾಡ್ತೀನಿ. ಅಲ್ಲ ಚಿನ್ನು, ನಿನ್ ಎಲ್ಲ ಆಕ್ಸಿಡೆಂಟ್ ಆಗಿ ಬೇರೆ ಮಿದ್ಲೇನ್ ಆಕ್ಸಿಡೆಂಟ್ ಇದೆಯಾ ಚಿನ್ನು? ಚಿನಾಲಿ ಈ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಮಿದ್ಲು ಆಕ್ಸಿಡೆಂಟ್ ಇದೆಯಾ ಚಿನ್ನು? ನೀನು ತಡಿ ನನ್ನ ತಮ್ಮ ಬಂದಂಗ್ ಕೊಡ್ತೀನಿ, ತಡಿ ಒಂದ್ ನಿಮಿಷ. ಹಲೋ ಬಾವಾ. ಏನ್ ಬಾವಾ? ಅಲ್ಲ ಏನ ಅಲ್ಲ ಬಾವಾ, ಇದು ಬಾಮೈದಾನು ಬಾಬಾ, ಬಾಮೈದಾನು. ಏನ್ ಬಾಬಾ, ಏನಕ್ಕೆ ಈ ತರ ಅಕ್ಕಂಗೆ ಯಾಕೆ ಈ ತರ ಮೋಸ ಮಾಡಿದ್ದೀನಿ ನೀನು? ನೀನ್ ಎಂತ ಮಿಂಟ್ರಿ ಕೊಡ್ತೀವ ಅಂತ ಹೇಳಲ್ಲ. ನೀನ್ ನಿಮ್ ಅಕ್ಕನ ಮಾತು ಕೇಳಿಗೆ ಸುಮ್ಮನಿದ್ಯಾ? ಹಿಡ್ಕೊಂಡೆಲ್ಲ ಮರ್ಕೋಪಾರ್ಕ ಕಟ್ಟಿ ಸಿಮೆಂಟ್ ಬೆಂಕಿ ಕಲ್ಬಿಟ್ಟು. ಅಲ್ಲ ಕಣ್ ಬಾಬಾ, ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು, ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ ಬಾವನ್ ಬಿಡ್ತಾ ಇದ್ದೀನಿ, ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ. ನಾನು ಹೋಗ್ಲಿ ಬಿಡಕ್ಕ, ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ. ನೀನ್ ಚೆನ್ನಾಗ್ ಹೇಳ್ತಾ ವೀಸ್ಕೊಂಡ್ ದೋಚಿ ನನ್ ಮಗ, ನೀನು ಬರ್ಬೇಕಾ ಬೇಡ ಮನೆಗೆ? ಇನ್ನಂತ ಮಕ್ಳಿದವ್ ನನಗೆ ಅಲ್ಲಿ ಹಿಡಿದು ಮಾತಾಡು.
ಏಯ್ ಅಲ್ಲಿ ಇನ್ನೊಂದ್ಸಲ ಹಿಡ್ದಲ್ಲೇ ಮಕ್ಕಳಿದಾವೆ. ಮಾತಾಡ್ತಿರೋದು ಬಾವ ಅಂತ ಮರ್ಯಾದೆ ಕೊಡ್ತಿಲ್ವಾ ಬಾವ ನಾನು? ಮತ್ತೇನಂದಿತ್ತು ಈಗ? ಅಲ್ಲ ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ ಹೇಳ ಬಾವ ನೀನು? ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕ್ಕಂದೂರಿಗೆ ಎಂದು ಅಂತಾರೆ ಕೇಳೋ, ಸಿಕ್ಕಂದೂರ್ಗೆ ಹೋಗ್ಬಿಟ್ಟ ಆ ದೇವ್ರ ಮುಂದೆ ಪ್ರಮಾಣ ಮಾಡ್ಲಿ ನಾನು ಒಡವೆ ಇಸ್ಕೊಂಡಿದ್ದೀನಿ ಅಂತ. ನೀನು ಒಡವೆ ಇಸ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನೀನು ಪ್ರಮಾಣ ಮಾಡಿದ ತಕ್ಷಣ? ದೇವ್ರ ಮೊದ್ಲು ಪ್ರಮಾಣ ಮಾಡ್ತು. ಅದನ್ನೇ ನೋಡ್ ಬಾವ, ಪ್ರಮಾಣ ಮಾಡಿಸ್ತೀನಿ. ಅಕ್ಕ ಪ್ರಮಾಣ ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ಮುಂದೆ. ಇಲ್ಲ ಅವರು ಆಲೆ ನಿನಗೆ ಗೊತ್ತಿಲ್ಲ ಬರೀ ಅವ್ರು ನಿಂದು ನಂದಿದೆ ಹೊಸದುರ್ಗ ಹೇಳು ಬಾವ. ಅಲ್ಲ ನಿನಗೆ ಗೊತ್ತಿಲ್ಲ ಅವ್ರದ್ದು ಅವ್ರು ಹೇಳಿದ್ರು ಆ ವಿಚಾರ ಹೇಳಿದ್ರಿ, ಒಂದು ನೀರು ಕುಡಿಯೋದಿಲ್ಲ, ಯಾರೋ ದುಡ್ಡು ಕಲೆಕ್ಷನ್ ಮಾಡ್ಕೊಡ್ ಬಾ ಅಂತ ಫೋನ್ ಮಾಡಿದಾರೆ ನನಗೆ ಈಗಾಗಲೇ 6 ತಿಂಗಳಾಗ. ಏನ್ ದುಡ್ಡು ಕಲೆಕ್ಷನ್ ಬಾವ? ನಿಮ್ ಬಾಬು ಗುಂಜಕ್ಕ ಕೆಲಸ ನೋಡಿದ್ರು ಅವ್ರ ಮನೆಗೆ ಹಾಕ್ಬತ್ತಿ ಹೋಗಿ ನೀವು ನಿಮ್ ಊರಿಗೆ. ಏನ್ ಬಾವ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರೋ ಒಳ್ಳೆ ಹುಡುಗರಂಗೈತಿ ಮಗ ಇದು. ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡಿಸಿ ಮಾಡ ನಿಮ್ ಮಾತು ಹೋಗಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ಕಣೋ, ನನ್ಗೊಂದು ಬಾಳಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಎಲ್ಲರೂ ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದ ಅವ್ನೇನೋ ಸುಖವಾಗಿ ನೋಡ್ಕಂತಿಲ್ಲ, ನರಸಿಂಹರಾಜು ಬಾಬಾ ಚೆನ್ನಾಗಿ ನೋಡ್ಕೊಂತಾರಂತೆ, ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ. ನೀವೇನ್ ಬಾಬಾ ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ? ನಾವು ಅವ್ರನ್ನ ನಿಮ್ ಅಕ್ಕರೂ ನೋಡಿಲ್ಲ, ನಿನ್ನೂ ನೋಡಿಲ್ಲ. ಅಲ್ಲ ಬಾಬಾ ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾಬಾ ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಒಂದ್ ಮಾತಾಡೋ 20 ಮಾತಾಡ್ತೇವೆ ಬಾವ ಬಾವ ಅಂತ. ನಮ್ಮ ಹುಡುಗರೇ ಒಂದಿನ ಬಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಬಾವ ಇದ್ದೀರ ಬಾವ ಅಂದಿಲ್ಲ. ನೀನು ಒಳ್ಳೆ ಬಾವ ಬಾವ ಅಂತ ಬಾಯಿ ಕೇಳಂಗಿದೀಯ ನೀನು. ಅಲ್ಲ ನಿಮ್ ಯಾರು ಅಲ್ಲ ನೋಡು. ಬಾವ ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಮಾತೇ ಗೊತ್ತಾಗತ್ತೆ. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು, ನಾನ್ ನೋಡ್ದೆ. ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನು ಇವತ್ತು ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇವತ್ತು ಹಂಗ ಅಂದ್ಲು, ಮನೆಗೆ ಬರ್ತಾ ಇಲ್ಲ ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ಅವ್ರು ಅಣ್ಣ ನಾವು ಅವ್ರು ನೋಡುವಿಲ್ಲ, ಅವ್ರ ಕಥೆನೂ ಇಲ್ಲ. ಅವ್ರೆಲ್ಲೋ ಯಾವ್ದೋ ನಾಟಕದಾಗ ನಮ್ಮನ್ನ ನೋಡಿ ಟೈಪ್ ಹಿಂಗ್ ಮಾಡ್ತಾ ಇದಾರೆ ಸರ್. ನಾವು ಆ ರೂಟು ನಮ್ಗೆ ಎಂದು ಕನಸು ಮನಸ್ಸಾಗೂ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೇ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ತವರ ಪ್ರಮಾಣ ಮಾಡ್ತೀರಿ? ನಾವ್ ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಸೆಕ್ಸಿ ತರ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ ಚೆನ್ನಾಗ್ ಕಾಣ್ತೀಯ ನೀನು, ಹಂಗೆ ಹಿಂಗೆ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ, ನಾವು ಕೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕಪಕ್ಕದ ಮನೆಗ್ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಹಂಗೆ ಬಂದ ಹೋಗಿದ್ರು ಅಂತ ಬೇಕಾದ್ರೆ ನೀವ್ ಹೇಳಿದ್ರು ನಾನು ತಡೀರಿ, ನಮ್ಮ ಅಕ್ಕನ ಮಗಳ ಕೈ ಕೊಡ್ತೀನಿ. ಹಲೋ ಏನಪ್ಪ? ಹಲೋ ಅಂಕಲ್, ನೀವು ನಮ್ಮ ಮನೆಗ್ ಬಂದಿಲ್ವಾ ಯಾವತ್ತು? ಇಲ್ಲವಾ ಬಂದಿಲ್ಲ ಕಣವ, ನಾವ್ ಬಂದಿಲ್ಲ. ಯಾರೋ ಮಿಸ್ ಮಾಡ್ಕೊಂಡಿದ್ಯಾ ಕಣವ, ನಾವ್ ಬಂದಿಲ್ಲ. ನೀವ್ ಬಂದಿದ್ರಿ, ಕೇಕು ಎಲ್ಲಾ ತಗೊಂಡಿ. ನಾನು ಒಬ್ರಿಗೆ ಅರ್ಧ ಟೀ ಕೊಡ್ತಾರಲ್ಲ ಅಂತಂದ್ರೆ ಕೇಕ್ ಯಾರಿಗೆ ತಂದು ಕೊಡ ನಮ್ಮ ಯಾರ ಕೊಡ್ಸಿರ್ ಕೊಡ್ಬಿಟ್ಟು ಅಲ್ಲ ಕಣಮ್ಮ, ಯಾರ ಕೊಡ್ಸಿರ್ ಕೊಡ್ಬಿಟ್ಟು ಹಿಂದಿ ನೋಡ್ದಂಗ್ ಬರ್ತೀನಿ ನಾನು. ಯಾಕೆ ಕೇಕ್ ತಗೊಂಬರೋಣ, ಕೇಕ್ ಅಂದ್ರೆ ಗೊತ್ತಿಲ್ಲ ನನಗೆ. ನೋಡ್ ಬಾವಾ, ಮತ್ತೀಗ ಇವಳು ಹೇಳ್ತಿದ್ದಾಳೆ ನಮ್ಮ ಅಕ್ಕನ ಮಗಳು. ಇಲ್ಲಪ್ಪ ಸತ್ಯವಾಗ್ಲೂ ನಾವು ಕೇಕ್ ತಗೊಂಡೋಗಿಲ್ಲ, ಅವ್ರ ಊರು ನೋಡಿಲ್ಲ, ಅವ್ರ ಯಾರು ಅನ್ನೋದೇ ಅವ್ರ ಮಕ್ಕಳೇ ನೋಡಿಲ್ಲ ನಾವು. ಅವಳು ಎಲ್ಲ ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ತಿದ್ದಾಳಲ್ಲ. ಈಗ ಬರೋಣ ಅಕ್ಕನ್ ಕರ್ಕೊಂಡ್ ಮನೆ ಹತ್ರ. ಯಾವ್ದಾರ ಆಸ್ಪತ್ರೆ ತೋರ್ಸಿ ಮಗ, ನಾವು ನೋಡೇ ಇಲ್ಲ. ನೋಡಿ ಅದ್ ಯಾವ್ದೋ ಕನ್ಫ್ಯೂಸ್ ಮಾಡ್ಕೊಂಡೈತೆ. ಅವ್ರು ನಿಮ್ ಅಕ್ಕನ್ ಕೇಳಿ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅವಳು ಹೇಳ್ತಾಳ ವೈಟ್ ಗಾಡಿ ಹುಡುಗಿಯರ್ ಓಡ್ಸಲ್ವ, ವೈಟ್ ಗಾಡಿ ಹಾಕೊಂಡು ಕನ್ನಡಕ ಹಾಕೊಂಡು ಕಿವಿ ವಾಲೆ ಹಾಕೊಂಡ್ ಬರುತ್ತೆ ಅಂತ. ನಾವ್ ಖಂಡಿತ ಅಲ್ಲ ಸ್ವಾಮಿ, ಯಾಕೆ ಸುಮ್ನೆ ನಮ್ಮ ತಲೆ ತಿಂದು ನಮ್ದು ಖಂಡಿತ ನಾವು ಅವ್ರು ನೋಡಿಲ್ಲ. ಅವ್ರು ಯಾವ ಮಕ್ಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸ್ವಾಮಿ. ತಡೀರಿ ಅಕ್ಕಂಗೆ ಕೊಡ್ತೀನಿ.
ಅಷ್ಟೊಂದು ಯಾಕೆ ಕೊಡ್ತೀರಾ ಸ್ವಾಮಿ ಇಲ್ಲಿ ಇಲ್ಲೆಲ್ಲ ಕಷ್ಟ ಬಿದ್ದು ಮಣ್ಣು ಕಲ್ಲು ಹೊತ್ಕೊಂಡ್ ಮನೆಗಿದ್ದಾರೆ. ಹಲೋ ನಾಯಿ ಬರ್ತೇನೆ. ಅಲ್ಲೋ ಯಾಕೆ ಅಂದ್ರೆ ನನ್ಗೆ ಈ ತರ ಏನ್ಸ್ಕೊಂತಿದ್ದೀರಾ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಅಲ್ಲ ಇವ್ರೆ ಮೇಡಮ್ ಅವರೇ, ಹೇಳಿ. ಅದು ನೋಡಿ ಯಾರೋ ನೋಡಿ ಸಬ್ಜೆಕ್ಟ್ ನಿಮ್ ಅಣ್ಣ ನಿಮ್ ತಮ್ಮರ್ ಬಂದಿದ್ದಾರೆ, ನಿಮ್ ಮಗ ಐತೆ. ಇದು ಬರ್ತಾ ಬರ್ತಾ ವಯಸ್ಸು ಬರೋದಿಲ್ಲ, ಅಚ್ಚುಕಟ್ಟಾಗಿ ಬಾಳ್ವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಅಮ್ಮ. ನಿನ್ನ ನೋಡಿ ಇದು ದೇವ್ರು ನೀರು 3 ಸಲ ಮುಣಿಸಿ 3 ಸಲ ತೇಲಿಸೈತೆ. ಲಾಸ್ಟಿಗೆ ಬರ್ಬಾರ್ದು ಕಾಯಿಲೆ ಬಂದು ಹೊರಗೆ ಹೋಗ್ಬಿಡ್ತೀವಿ ಕಣಕ್ಕ ನೀವು. ನೋಡಿ ಅಂದ್ರೆ ನನಗೂ ಅದೇನೆ, ಬತ್ತಾ ವಯಸ್ಸು ಬರಲ್ಲ. ವಯಸ್ಸಿದ್ದಾಗ ಇಬ್ರು ಸೇರ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ. ಇಬ್ರು ಸೇರ್ಕೊಂಡು ಇಬ್ರು ಚಂದ್ರ ಲೋಕದ ಹನಿಮೂನ್ಗೆ ಹೋಗೋಣ ಊಟಿಗೆ. ಊಟ ನನ್ಗೆ ಏನು ಬೇಡ, ನಮ್ಮ ಮನೆಗೆ ಇಷ್ಟ ಊಟ ಎಲ್ಲ ಮಾಡ್ಕೊಂತೀವಿ. ಯಾವ ಊಟನೂ ಬೇಡ, ಯಾವ ಬೇಡ. ಊಟ ಅಲ್ಲ, ಊಟಿಗೆ ಹೋಗೋಣ. ನಾವಿಬ್ರು ಹನಿಮೂನ್ ಮಾಡ್ಕೊಳಕ್ಕೆ ಊಟಿಗೆ ಹೋಗೋಣ. ಊಟಿಗೆ ಹೋಗೋಣ. ಬತ್ತಾ ವಯಸ್ಸು ಬರುತ್ತಾ? ಇಲ್ಲಿ ಬೋಟಿ ತರಕ್ಕೆ ಕಾಸಿಲ್ಲ. ಇಲ್ಲಿ ಹೋಗಿ ಮೇಕೆ ಬೋಟಿದೆ ಅಂತವ್ರ ಬೋಟಿ ತರಕ್ಕೆ ಇನ್ನು ಊಟಿಗೆ ನಾವು ಬರೋಕಾಗತ್ತೆ ಅನ್ನಕ. ನಮ್ದು ಆ ಟೈಪ್ ಫ್ಯಾಮಿಲಿ ಎಲ್ಲ ನಮ್ದು ಯಾವ್ದೆಲ್ಲ ಬೇರೆ ಕಡೆ ನೋಡಿ. ಇಲ್ಲ ಅಂದ್ರೆ ನಾನ್ ಬೇಕಾದ್ರೆ ಖರ್ಚೆಲ್ಲ ಇಕ್ಕಂತೀನಿ ನೋಡು. ನಾನು ಇಬ್ರು ಇಟ್ಕೊಂಡು ನೀನ್ ಅಂಡರ್ವೇಲ್ ನಿಂತ್ಕೊಂಡು ಈಜಾಡ್ಕೊಂಡು ನಾವೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಅಯ್ಯೋ ನಮ್ಗೆ ಆಗವ, ನಮ್ಗೆ ಅಲ್ಲೆಲ್ಲ ಯಾರೋ ನಿಮ್ಗೆ ಇಷ್ಟ ಬಂದಾಗ ನೋಡಿ ನಮ್ಗೆ ಫೋನ್ ಮಾಡ್ಬೇಡಿ. ಇಷ್ಟ ಬಂದವ್ರಿಗೆ ನಿಮ್ಮನೆ ನಾವಿರೋದು ಹಳ್ಳಿ ಒಳಗೆ. ಅಕ್ಕಪಕ್ಕದಾಗ ಎಲ್ಲ ಶಿವನೇರಿಯವ್ರಿ ಅಂತ ಮನೆ ಕಂಡವ್ರೆ. ಇಲ್ಲಿ ನಾವು ಆಚೆ ಕಡೆ ಇರ್ಕೊಂಡು ಮಾತಾಡ್ತಿದ್ರೆ ಅಲ್ಲ ನಮ್ಮ ಕೆರಾರ್ದಂಗ್ ಉಂಟಾರ ನಮ್ಮನ್ನ. ನಿನ್ಗೇನು ನಿಂಗ್ ಲಕ್ವನು ಹೊಡಿಲಿಲ್ಲ, ಆಕ್ಸಿಡೆಂಟು ಆಗ್ಲಿಲ್ವಲ್ಲಪ್ಪ ಸ್ವಾಮಿ ಸಿಗಂದೂರ್ ಚೌಡೇಶ್ವರಿ. ನಿಂಗೇನು ಆಕ್ಸಿಡೆಂಟು ಸಾಯ್ಲಿಲ್ವಲ್ಲಪ್ಪ ನೀನು. ನಿಮ್ಮ ಮುಂದೆ ಹುಟ್ಟಿದ ಮುಂದೆ ನಾನು ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನಾಲಿ. ಮಾತಾಡು ಯಾರು ಹೋಗ್ಬಿಟ್ಟೆ ನಿಮ್ಮ ಅಮ್ಮನ್ನ. ನನಗೆ ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನಾಲಿ ಮುಂದೆ. ಕುಡ್ದ್ಬಿಟ್ಟು ಬಂದು ನನ್ನ ಮನೆ ಬಾಕ್ಲಾಗ ಮನೆ ಕಂತಿದಲ್ಲ, ಬಸ್ ಚಾರ್ಜ್ ಕಾಸು ಸ್ವಾಮಿ ಪರಮಾತ್ಮ. ಅವಾಗ ಎಲ್ಲ ಹೋಗಿತ್ತು ನಿಂದು. ಇವಾಗ ಯಾವ್ದೋ ಪುಡ್ಗೋಸಿ ಆ ಲಕ್ಷ್ಮಿ ತಾವ್ ದುಡ್ಡು ಇಸ್ಕೊಂಬಂದು 2 ಕಾಸು ದುಡ್ಡು ಮಾಡ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡ್ತೀಯಾ? ಸ್ವಾಮಿ ಅಲ್ಲ ಚಿನಾಲಿ, ನಾನು ಒಂದ್ ಮನೆಗೆ ಒಂದ್ ಗ್ಲಾಸ್ ನೀರ್ ಕುಡ್ತಿದ್ರ ನಾನು. ಕುಡ್ದಿಲ್ಲ ನಾನು, ಹುಚ್ಚೆ ಕುಡ್ದಿಲ್ವಾ ಬಂದು? ಎಷ್ಟು ಜನ ಕೊಟ್ಟಿದ್ರು ಮುಂದೆ ಅಲ್ಲ ನೋಡಿ. ನಿಮ್ಮಮ್ಮ ನಿಮ್ ತಮ್ಮ ನಿಮ್ ಮಗಳು ಎಲ್ಲ ಅವ್ರೆ. ನಿಮ್ಮಮ್ಮನ ಅಪ್ಪ ನೀನ್ ಒಬ್ಬರು ಕೊಟ್ಟಿದ್ಯಲ್ಲ ಮುಂದೆ. ಹಂಗಂತ ಅನ್ಬೋದು. ನಮ್ಮ ಕಸಿಂಪ ಅರ್ಕೆ ಕಾಣ್ ಬಾತ್ರೂಮ್ ಎದ್ಕೊಂಡು ನೋಡ್ಬೋದು. ನಿನ್ ಬಾಳಿಗ್ ನನ್ ಎಕಡ ಸಿಯಾಕ ಕೆಡ್ದ್ ಬಿಡ್ತೀನಿ ಹಂಗೇನೆ. ಇವಳು ಯಾವ 3 ಬಿಟ್ರೆ ಚಿಕ್ಕವ್ರ ಮುಂದೆನೆ ಇವಳು ಆಯ್ನಾಯ್ಕ. ಗಂಡರ ಯಾರು, ಚಿಕ್ಕರ ಯಾರು, ಅಕ್ಕ ಯಾರು, ತಂಗಿ ಯಾರು ಅನ್ನೋ ಗೊತ್ತಿಲ್ಲ ಮಾತಾಡ್ತೀರಲ್ಲ ಚಿನಾಲಿ. ನಿಮ್ಮ ಮುಂಚೆ ಬಾಯಿ ನಿಮ್ಮ ಮಗು ಕೊಟ್ಟು ನಿಮ್ಮ ಕೊಟ್ಟಿದ್ಲ ನಿಮ್ಮ ಅಮ್ಮ ಮಿಂಟ್ರಿ ಕೊಟ್ಟಿದ್ ಮುಂದೆ. ಇನ್ನೇ ನೀನ್ ಮೂಟೆ ಹೊರಕ್ ಹೋಗಿದ್ದ? ನೀನೇ ಮೂಟೆ ಹೊರಕ್ ಹೋಗಿದ್ದ? ಚಿನಾಲಿ ನಿನ್ನಂಗೆ ದುಡ್ಡು ಕೊಡ್ತಾ ಇಲ್ಲ ಬಾ, ಆಮೇಲೆ ಇಸ್ಕೊಡು ಹಂಗೆ ಹಿಂಗೆ ಅಂತ ಮಿಂಟ್ರಿ ಕೊಡ್ತಲ್ಲ. ಬಂಡವಾಳ ತೆಗಿತೀವಿ ನಾವು. 1000 ರೂಪಾಯಿ ಬಂಡವಾಳ ಹಾಕಿ 5 ರೂಪಾಯಿ ದುಡಿತೀವಿ. ಯಾವ್ದು ನಿನ್ನಂಗೆ ಮಿಂಟ್ರಿ ಗುಟ್ಟಿದ್ದು ಕಲ್ಲಿಡ್ತಾ ಬರಲ್ಲ ಚಿನಾಲಿ ಮುಂದೆ. ಕೆರೆಗೋತಾ ನೋಡು ಕೂಡ ನೀ ತಾಯಿನ ಹಾಕ್ಯಾಯ ಮಿಂಟ್ರಿ ಗುಟ್ಟದೆ. ನಾವು ಅದು ದುಡ್ಡು 1000 ರೂಪಾಯಿ ಹೇಳ್ತೀವಿ ತಗೊಂಬರೋದು, ಅದ್ರಾಗ 10 ರೂಪಾಯಿ ಸಿಗೋದು. 4-5 ಕೋರ್ಟ್ಗಳಿದಾವೆ. ನಿಮ್ಮ ತಿಂಗ್ಸಿ ತಗೊಂಬರಲ್ಲ ದುಡ್ಡ. ಎಷ್ಟು ಜನ ಕೊಟ್ಟಿದ್ದು ಸುಳ್ಳೆ ಮುಂದೆ. ಇನ್ನೊಂದ್ಸಲ ಫೋನ್ ಮಾಡಿ ಕೆರಡ್ದಾಗ ಹೋಗ್ಬಿಡ್ತೀನಿ. ನಮ್ದು ಯಾಕೆ BP ರೈಟ್ ಮಾಡ್ತೀನಿ. ಇಲ್ಲೆಲ್ಲ ಮನೆಗೆ ಅವ್ರೆ ಗಿಡ ನುಗ್ಗೆ ಗಿಡ ವ್ಯಾಪಾರಕ್ಕೆ ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತೀವಿ. ಮರ ಕೊಡ್ತಿದ್ದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನು ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನು ಬೇಕು ನಿಮಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ. ಗೊತ್ತಾ? ನಾವು ಟೀಪಾಯ್ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಕರ್ಮ ಇದು ನಮ್ಮನ್ನ. ನಾವೇನು ಈ ಬಲಗಡಿಗೆ ಎದ್ದೇಳಕ್ ಕೊಡಲ್ಲ ಅವ್ರ ನಮ್ಗೆ. ಸಮಯ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ. ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ.
ಯಾಕೋ ಎಲ್ಲ ತಿಕ್ಕಿಳುಗಳು ಇವ್ರು. ಹ್ಮ್ ನನಗೂ ಯಾಕೋ ಅಲ್ಲೇ ತಿಕ್ಲಿದಂಗೆ ಕಾಣ್ತೈತಿ. ಅಣ್ಣ ಅಣ್ಣ ಓ ಹಲೋ ಕಾಂಗ್ರೆಸ್ ಗಿಡಕ್ಕೆ ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀನಿ, ನಮಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು. ಖಂಡಿತ ಫೋನ್ ಮಾಡ್ಬೇಡಿ, ಯಾರೇ ತಿಕ್ಲಿದಂಗೆ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ನ ಕಾಲು ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕಾರ ಪರಂಗಿ ಗಿಡಕ್ಕೆ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ನಮ್ ಬಲಗಡೆಗೆ ತಡೀತು ಸ್ವಾಮಿ ಇಲ್ಲ. ಆಮೇಲೆ ಏನ್ ಮಾಡೋದು, ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ. ನರಸಿಂಹಣ್ಣ ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಯಾಲ ಮಗ ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಸಿಕ್ಕಿಲ್ಲ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಆಯ್ತು ಅವ್ರಿಗೆ. ಹಲೋ ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಮೇ ರಾತ್ರಿ ಕರೆಂಟೇ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ? ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಅದಕ್ಕೆ ಅಣ್ಣ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ಪಕ್ಕ ನಗ ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ ಮಗ? ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕೆದ್ದೆ ಮಗ? ಯಾಕೆ ಅಡಿಕೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧದಾಗೆ ವಿಧಾನಸೌಧ ನಮ್ಮ ಮನೆ ಅಲ್ಲಿ 6 ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿ ಅಂತ ಬರೋಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ
ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾವ ತರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಜಲ್ದಿ ಒಂದ ಮಾಡಂಗ ಆಯ್ತು ಹೇಳ್ರಿ, ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾವ ಕಡೆಗೆ ಇದ್ದೆ ಮಗ ನಾನು? ಮಗ ನರಸಿಂಹಣ್ಣ. ನರಸಿಂಹಣ್ಣ ಯಾವ ಕಡೆಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ. ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರಿ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗ್ಯವೆ. ನುಗ್ಗೆ ಗಿಡ, ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ.